ಹಲೋ ಎವ್ರಿವನ್, ಕಂಟಿನ್ಯೂ ಮಾಡೋಣ ಗವರ್ನೆನ್ಸ್. ನಿನ್ನೆ ಎಲ್ಲಿ ತನಕ ಆಗಿತ್ತು ನೆನಪಿದೆಯಾ? ಡಿಜಿಟಲ್ ಗವರ್ನೆನ್ಸ್ ರಿಫಾರ್ಮ್ಸ್, ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದಕ್ಕಿಂತ ಮೊದಲು ಸೋಷಲ್ ಆಡಿಟ್, CSR ಅಂತಂದರೆ ಏನು, ಮತ್ತು DNULM ಇದರ ಬಗ್ಗೆ ನೋಡಿ ಅಂತ ಹೇಳಿದ್ದೆ. ನೋಡಿದ್ದೀರಾ ಅಥವಾ ಸರ್ಚ್ ಮಾಡಿದ್ದೀರಾ ಗೊತ್ತಿಲ್ಲ. ನೆಕ್ಸ್ಟು ಅದಕ್ಕಿಂತ ಮೊದಲು NRLM ಎಲ್ಲ ಡಿಸ್ಕಸ್ ಮಾಡಿ ಆಗಿದೆ. ಕಂಟಿನ್ಯೂ ಮಾಡೋಣ. ಇವತ್ತು ಮುಂದೆ ನೋಡಲಿಕ್ಕಿರೋದು FCRA ಡಿಬೇಟ್ಸ್. ಮೇನಾಗಿ ಇಲ್ಲಿ ಬರುವಂಥ ವಿಷಯ ಏನು ಅಂದರೆ, ಈಗ NGOಗಳಿರುತ್ತೆ. NGOಗಳು ವಾಲಂಟರಿ ಆರ್ಗನೈಸೇಷನ್ಸ್ ಅಲ್ವಾ, ಪ್ರಾಫಿಟ್ ಮೋಟಿವ್ ಇರೋದಿಲ್ಲ. ಈ NGOಗಳಿಗೆ ಕೆಲಸ ಮಾಡಲಿಕ್ಕೆ ಫಂಡ್ ಬೇಕು. ಹಣ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ. ಈಗ ಹಣ ಕೆಲವೊಂದು ಒಳ್ಳೆಯ ಮೂಲಗಳಿಂದಾನೂ ಬರಬಹುದು, ಕೆಲವೊಂದು ಸಾರಿ ಆ ಹಣ ಕಾಣದ ಕೈಗಳು ಅಂತ ಕರಿತೀವಲ್ವಾ, ಹಿಡನ್ ಸೋರ್ಸಸ್, ಎಲ್ಲಿಂದ ಬೇಕಾದರೂ ಬರಬಹುದು. ಒಂದು NGO ಇದೆ ನಮ್ಮ ದೇಶದಲ್ಲಿ ಅಂತ ಇಟ್ಕೊಳ್ಳಿ. ಆ NGO ನೋಡಲಿಕ್ಕೆ ಅಂದರೆ ಸಮಾಜಕ್ಕೆ ತೋರಿಸ್ಕೊಳ್ಳಿಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ. ಆದರೆ ಬ್ಯಾಕ್ಗ್ರೌಂಡಲ್ಲಿ ಅದಕ್ಕೆ ಹಣ ಬರ್ತಾ ಇರೋದು ಯಾವುದೋ ದುಷ್ಕರ್ಮಿಗಳಿಂದ, ಟೆರರಿಸ್ಟ್ ಆರ್ಗನೈಸೇಷನ್ಗಳಿಂದ. ಆ ಟೆರರಿಸ್ಟ್ ಆರ್ಗನೈಸೇಷನಿಂದ ಹಣ ಪಡ್ಕೊಂಡು ಈ NGO ಕೆಲಸ ಮಾಡುವ ಸೋಗಿನಲ್ಲಿ ದ್ವೇಷವನ್ನು ಬಿತ್ತುತ್ತಾ ಇದೆ. ಅವಾಗೇನು ಮಾಡೋದು ಅಲ್ವಾ? ಹಾಗಾಗಿ ಫಂಡಿಂಗ್ ಸಂಬಂಧಪಟ್ಟ ಹಾಗೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್, ಅಂದರೆ NGOಗಳಿಗೆ ಫಾರಿನ್ ಬೇರೆ ದೇಶಗಳಿಂದ ಫಂಡಿಂಗ್ ಬರಬಹುದಾ, ಬಂದರೆ ಎಷ್ಟು ಬರಬೇಕು, ಅದನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಆವಾಗ ರೂಲ್ಸನ್ನು ತರ್ತಾ ಇರುತ್ತೆ, ಅಮೆಂಡ್ಮೆಂಟ್ ಮಾಡ್ತಾ ಇರುತ್ತೆ. ನಾವು ಆನ್ಸರ್ ರೈಟಿಂಗ್ನಲ್ಲಿ ನೋಡೋಣ, ಅದರ ಪಾಸಿಟಿವ್ ನೆಗೆಟಿವ್ ಕನ್ಕ್ಲೂಷನ್ ಎಲ್ಲ ನೋಡೋಣ. ಈಗ ಸದ್ಯಕ್ಕೆ ಯಾಕೆ ಡಿಬೇಟ್ ಇದೆ ಅಂತಂದರೆ, ಸಾವರಾನಿಟಿ ಆ್ಯಂಡ್ ಸಿವಿಲ್ ಸೊಸೈಟಿ ಫ್ರೀಡಮ್ಸ್. NGOಗಳಿಗೆ ಫ್ರೀಡಮ್ ಬೇಕು, ಮತ್ತು ಅದರ ಜೊತೆ ದೇಶದ ಸಾರ್ವಭೌಮತೆಗೆ ಧಕ್ಕೆ ಬರಬಾರ್ದು. ಸೊ ಆವಾಗ ಕೆಲವೊಂದು ನಿಯಮಗಳನ್ನು NGOಗಳ ಮೇಲೆ ಹೇರ್ತಾರೆ. ಅಂದರೆ ಇಂತಿಷ್ಟೇ ಹಣವನ್ನು ಸ್ವೀಕರಿಸಬೇಕು, ಹೆಡ್ ಆಫೀಸ್ ದೆಹಲಿಯಲ್ಲೇ ಇರಬೇಕು, ಈ ರೀತಿಯ ಕೆಲವು ನಿಯಮಗಳನ್ನು ಮಾಡ್ತಾರೆ. ನಿಯಮಗಳನ್ನು ಮಾಡಿದಾಗ ಅದನ್ನು ಪಾಲಿಸಲೇಬೇಕಾಗುತ್ತೆ. ಇದರಿಂದ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಹುದು. ಹಾಗಂತ ಅವರಿಗೆ ಫುಲ್ ಫ್ರೀಡಮ್ ಕೊಟ್ಟರೆ ದುಷ್ಕರ್ಮಿಗಳು ಇದನ್ನು ದುರುಪಯೋಗ ಪಡಿಸ್ಕೊಳ್ಬಹುದು ಅಲ್ವಾ? ಹಾಗಾಗಿ ಫಾರಿನ್ ಫಂಡಿಂಗಲ್ಲಿ ಟ್ರಾನ್ಸ್ಪರೆನ್ಸಿ ಬೇಕು ಅಂತ ಒಂದು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟನ್ನು ತಂದಿದ್ದಾರೆ. ಅದಕ್ಕೆ ಅಮೆಂಡ್ಮೆಂಟ್ ಸಹ ಆಗ್ತಾ ಇರುತ್ತೆ ಆವಾಗ. ನೋಡೋಣ ಮುಂದೆ. ಈಗ ಸದ್ಯಕ್ಕೆ ಅದರ ಬೇಸಿಕ್ ಗೊತ್ತಾಯ್ತಲ್ವಾ, NGOಗಳ ಫಂಡಿಂಗನ್ನು ರೆಗ್ಯುಲೇಟ್ ಮಾಡೋದು. ನೆಕ್ಸ್ಟ್ SHG ರೆವಲ್ಯೂಷನ್ ಬಗ್ಗೆ ನೋಡೋದಾದರೆ, SHG ಅಂತಂದರೆ ಏನು ಅಂತ ನೆನಪು ಮಾಡ್ಕೊಳ್ಳಿ. ವಿಮೆನ್ ಆರ್ಗನೈಸೇಷನ್ಗಳು ನೋಡಿದಿರಿ, ಮಹಿಳೆಯರು ಜಾಸ್ತಿ ಇರ್ತಾರೆ. ಭಾರತದಲ್ಲಿ ನೋಡಿ, ಇಂಡಿಯಾ ನೌ ಹ್ಯಾಸ್ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ವಿಮೆನ್ ಕಲೆಕ್ಟಿವೈಸೇಷನ್. ವಿಮೆನ್ ಕಲೆಕ್ಟಿವೈಸೇಷನ್ ಒಗ್ಗೂಡಿದಾಗ ಹೊಸ ಶಕ್ತಿ ಬರುತ್ತೆ. ಒಬ್ಬರೇ ಒಂದು ಕೆಲಸವನ್ನು ಮಾಡೋದಕ್ಕಿಂತ ಒಂದು ಸಂಘಟನೆಯ ರೂಪದಲ್ಲಿ ಒಂದು ಆರ್ಗನೈಸೇಷನ್ ಲೆವೆಲಲ್ಲಿ ಕೆಲಸವನ್ನು ಮಾಡಿದಾಗ ಅದು ಸಮರ್ಪಕವಾಗಿ ನಿರ್ವಹಿಸಲ್ಪಡುತ್ತೆ. ಸೊ SHGಗಳು ಅಂಥ ಒಂದು ರೆವಲ್ಯೂಷನನ್ನು ಮಾಡ್ತಾ ಇವೆ. ಸೊ SHGಗಳಿಂದ ಗ್ರಾಮೀಣ ಭಾಗದಲ್ಲಿ ಲೈವ್ಲಿಹುಡ್ಸ್, ಜೀವನೋಪಾಯ, ನ್ಯೂಟ್ರಿಷನ್, ಪೋಷಕಾಂಶ ಇರಬಹುದು, ಫಿನಾನ್ಷಿಯಲ್ ಇನ್ಕ್ಲೂಷನ್, ಆರ್ಥಿಕ ಒಳಗೊಳ್ಳುವಿಕೆ, ಅಂದರೆ ಎಲ್ರಿಗೂ ಬ್ಯಾಂಕಿಂಗ್ ಅಕೌಂಟ್ ಇರೋದು, ಡಿಜಿಟಲ್ ಇನ್ಕ್ಲೂಷನ್ ಮಾಡೋದು. ಇನ್ನು ಲೋಕಲ್ ಗವರ್ನೆನ್ಸ್, ಸ್ಥಳೀಯ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆಗಳಲ್ಲಿ ಮಹಿಳೆಯರು ಸಹ ಪಾಲ್ಗೊಳ್ಳುವಂತಾಗ್ತಾ ಇದೆ. ಸೊ SHG ರೆವಲ್ಯೂಷನ್ ಅದು ಸಹ ಕರೆಂಟ್ ಅಫೇರ್ಸಿಗೆ ಲಿಂಕ್ ಆಗ್ತಾ ಇದೆ. ಇನ್ನು ಸುಪ್ರೀಂ ಕೋರ್ಟ್ ಮತ್ತು ಸಿವಿಲ್ ಸೊಸೈಟಿ, ಜುಡಿಷಿಯರಿ ಇದೆಯಲ್ವ, ನಮ್ಮ ದೇಶದ ಜುಡಿಷಿಯರಿ ಕೆಲವೊಂದು ಸಂದರ್ಭದಲ್ಲಿ ತುಂಬ ಪವರ್ಫುಲ್ ಆಗಿ ಆ್ಯಕ್ಟ್ ಮಾಡುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಮೌನವನ್ನು ವಹಿಸುತ್ತೆ. ಹಾಗಾಗಿ ಜುಡಿಷಿಯರಿ ಬಹಳ ಇಂಪಾರ್ಟೆಂಟ್ ಪಾರ್ಟ್. ನಮ್ಮ ದೇಶದ ಜುಡಿಷಿಯರಿ ಪದೇ ರಿಪೀಟೆಡ್ಲಿ ಏನು ಎಂಫಸೈಸ್ ಮಾಡ್ತಾ ಇದೆ ಅಂತಂದರೆ, ಫ್ರೀಡಮ್ ಆಫ್ ಅಸೋಸಿಯೇಷನ್ ಬಹಳ ಇಂಪಾರ್ಟೆಂಟ್, ಡೆಮೋಕ್ರೆಟಿಕ್ ಪಾರ್ಟಿಸಿಪೇಷನ್ ಬೇಕೇ ಬೇಕು, ಆಡಳಿತದಲ್ಲಿ ಜನರು ಪಾಲ್ಗೊಳ್ಬೇಕು, ಮತ್ತು ಅಕೌಂಟೆಬಿಲಿಟಿ, ಹೊಣೆಗಾರಿಕೆ ಎಲ್ರಿಗೂ ಇರಬೇಕು, ಎಲ್ಲರೂ ಅಕೌಂಟೇಬಲ್ ಆಗಿರಬೇಕು ತಾವು ಮಾಡುವ ಕೆಲಸಗಳಿಗೆ. ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಆವಾಗ ಕೆಲವೊಂದು ತೀರ್ಪುಗಳನ್ನು ಅಥವಾ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇರುತ್ತೆ. ಅದನ್ನು ಸಹ ನಾವು ಆನ್ಸರ್ ರೈಟಿಂಗ್ನಲ್ಲಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಅಂದರೆ ನೀತಿ ಆಯೋಗದ ಇನಿಷಿಯೇಟಿವ್ ಇದು. ಮುಖ್ಯವಾಗಿ ಕನ್ವರ್ಜೆನ್ಸ್, ಡೇಟಾ ಡ್ರಿವನ್ ಗವರ್ನೆನ್ಸ್,
NGO ಪಾರ್ಟ್ನರ್ಶಿಪ್ಸ್, ಔಟ್ಕಮ್ ಬೇಸ್ಡ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಒಂದು ಜಿಲ್ಲೆ ಇದೆ, ಜಿಲ್ಲೆ ಹಿಂದುಳಿದಿದೆ ಅಂತಂದರೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಜಿಲ್ಲೆಯನ್ನು ಹೇಗಾದರೂ ಮಾಡಿ ಮುಂದೆ ತರಬೇಕು. ಈಗ ಅದಕ್ಕೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್, ಆಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮ ಅಂತ ಕನ್ನಡದಲ್ಲಿ ಕೆಲವೊಂದು ಕಡೆ ಇದೆ. ಇದು ನೀತಿ ಆಯೋಗದ ಇನಿಷಿಯೇಟಿವ್. ಇದರಲ್ಲಿ ಏನು ಮಾಡ್ತಾರೆ, ಬೇರೆ ಬೇರೆ ಮಿನಿಸ್ಟ್ರಿಗಳಿರಬಹುದು, ಜಿಲ್ಲಾಡಳಿತ ಇರಬಹುದು, ಎಲ್ಲವನ್ನ ಕನ್ವರ್ಜ್ ಮಾಡ್ತಾರೆ, ಪರಸ್ಪರ ಸಹಾಯ ಸಹಕಾರವನ್ನು ಹೆಚ್ಚಿಸ್ತಾರೆ. ಮತ್ತು ಡೇಟಾ, ಯಾವತ್ತೂ ಮಾಹಿತಿ, ಇನ್ಫಾರ್ಮೇಷನ್, ಡೇಟಾ ಡ್ರಿವನ್ ಗವರ್ನೆನ್ಸ್ ಎಫಿಷಿಯೆಂಟ್ ಆಗಿರುತ್ತೆ. ಅದರ ಆಧಾರದ ಮೇಲೆ ಆಡಳಿತವನ್ನು ನಿರ್ವಹಿಸೋದು, NGOಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳೋದು, ಮತ್ತು ಔಟ್ಕಮ್ ಬೇಸ್ಡ್ ಅಡ್ಮಿನಿಸ್ಟ್ರೇಷನ್. ಔಟ್ಕಮ್ ಬೇಸ್ಡ್ ಅಂತಂದರೆ ರಿಸಲ್ಟ್ ಓರಿಯೆಂಟೆಡ್ ಅಂತ ಕರಿತೀವಲ್ವಾ. ರಿಸಲ್ಟ್ ಓರಿಯೆಂಟೆಡ್ ಅಂದರೆ ನಾವು ಕೇವಲ ನೀತಿ ನಿಯಮಗಳ ಒಂದು ಬುಕ್ ಓದ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ, ಅದರಿಂದ ಏನು ಪರಿಣಾಮ ಉಂಟಾಗ್ತಾ ಇದೆ, ಏನು ಔಟ್ಕಮ್ ಸಿಕ್ತು ನಮಗೆ, ಇಷ್ಟೆಲ್ಲ ಯೋಜನೆಗಳಿಂದ ಫೈನಲ್ ಆಗಿ ಆಗಿರೋದು ಏನು, ಆ್ಯಕ್ಚುಲಿ ಇದರಿಂದ ಪ್ರಯೋಜನ ಆಗ್ತಾ ಇದೆಯಾ, ಆ ಪ್ರಶ್ನೆ ಮಾಡ್ಕೊಳ್ತಾ ಅದರ ಆಧಾರದ ಮೇಲೆ ಆಡಳಿತ ವ್ಯವಸ್ಥೆಯನ್ನು ಮರುರೂಪಿಸ್ತಾ ಹೋಗೋದು, ರೀಓರಿಯೆಂಟೇಷನ್ ಮಾಡ್ತಾ ಹೋಗೋದು. ನೆಕ್ಸ್ಟ್ SDG ಲಿಂಕೇಜ್. SDGಗಳು ಅಲ್ಲೂ ಬಂದಿತ್ತು, ಎಲ್ಲಿ ಸೋಷಿಯಲ್ ಜಸ್ಟಿಸ್ ಅಲ್ಲೂ ಬಂದಿತ್ತು ಅಲ್ವಾ. ಪವರ್ಟಿ, ನೋ ಪವರ್ಟಿ, SDG 5 ಜೆಂಡರ್ ಇಕ್ವಾಲಿಟಿ, SDG 10 ರೆಡ್ಯೂಸಿಂಗ್ ಇನ್ಇಕ್ವಾಲಿಟಿಗಳು, 16 ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸು, 17 ಪಾರ್ಟ್ನರ್ಶಿಪ್ಸ್. ನಾನು ನೋಡ್ತಾ ಇದ್ದರೆ, ಪ್ರತಿ ಸಬ್ಜೆಕ್ಟಲ್ಲೂ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಹೋಗುತ್ತೆ. ಬಯರ್ಟ್ ಈಗಲೇ ಮಾಡೋದು ಬೇಡ. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಲ್ವಾ. ನೆಕ್ಸ್ಟ್ ಅಡ್ವಾನ್ಸ್ಡ್ ಅನಾಲಿಟಿಕಲ್ ಸೆಕ್ಷನ್. ಇದು UPSC ಲೆವೆಲಿಗೆ ಸ್ವಲ್ಪ ಥಿಂಕ್ ಮಾಡಲಿಕ್ಕೆ ನಿಮಗೆ ನಾನು ಹೆಚ್ಚು ಎಕ್ಸ್ಟ್ರಾ ಕೊಡ್ತಿರೋದು. ಇದು ಬೇರೆ ಬೇರೆ ನೋಟ್ಸ್ಗಳಲ್ಲೆಲ್ಲ ಇದು ಇರೋದಿಲ್ಲ, ಸುಮ್ಮನೆ ಕಾನ್ಸೆಪ್ಟ್ ಇರುತ್ತೆ, ಅದಾದಮೇಲೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಅಷ್ಟೇ. ಆದರೆ UPSCಗೆ ಮುಖ್ಯವಾಗಿ ನೀವು ಥಿಂಕ್ ಮಾಡಬೇಕು, ನೀವೇ ಆದಾಗ ಸಮಯ ಕೊಟ್ಟು ಥಿಂಕ್ ಮಾಡಬೇಕು. ನಾನು ಹೇಳೋದ್ರಿಂದ, ಟೀಚ್ ಮಾಡೋದ್ರಿಂದ ಬರೋದಲ್ಲ ಅದು. ನಾನು ಪಾಯಿಂಟ್ ಹೇಳ್ಬೋದು, ಆದರೆ ಟೈಮ್ ಕೊಟ್ಟು ಥಿಂಕ್ ಮಾಡಿ. ಗವರ್ನೆನ್ಸ್ ಬೇರೆ, ಗವರ್ಮೆಂಟ್ ಬೇರೆ. ನೋಡಿ, ಗವರ್ನೆನ್ಸ್ ಬೇರೆ, ಗವರ್ಮೆಂಟ್ ಬೇರೆ. ಗವರ್ಮೆಂಟ್ ಏನು, ಫಾರ್ಮಲ್ ಸ್ಟೇಟ್ ಇನ್ಸ್ಟಿಟ್ಯೂಷನ್ಸ್. ಈಗ ಗವರ್ಮೆಂಟಿನ ಭಾಗಗಳು ಏನೇನು, ಅದರಲ್ಲಿ ರಾಜ್ಯಾಂಗ, ಕಾರ್ಯಾಂಗ ಈ ಥರ ಇರುತ್ತೆ ಅಲ್ವಾ. ಇನ್ಸ್ಟಿಟ್ಯೂಷನ್ಗಳಿರುತ್ತೆ, ಮಿನಿಸ್ಟ್ರೀಸು, ಡಿಪಾರ್ಟ್ಮೆಂಟು ಇದೆಲ್ಲ ಇರುತ್ತೆ. ಅದು ಸರ್ಕಾರದ ಒಂದು ಭಾಗ, ಅಂದರೆ ಸರ್ಕಾರ, ಗವರ್ಮೆಂಟ್. ಗವರ್ನೆನ್ಸ್ ಅಂದರೆ ಆಡಳಿತ. ಗವರ್ನೆನ್ಸ್ ಇಸ್ ಅ ಪ್ರೊಸೆಸ್, ಅಂದರೆ ಬ್ರಾಡರ್ ಪ್ರೊಸೆಸ್ ಇದು. ಇದರಲ್ಲಿ ಸ್ಟೇಟ್ ಇನ್ವಾಲ್ವ್ ಆಗಿರುತ್ತೆ, ಮಾರ್ಕೆಟು, ಸಿವಿಲ್ ಸೊಸೈಟಿ, ಸಿಟಿಸನ್ಸ್, ಇದು ಎಲ್ಲ ಇನ್ವಾಲ್ವ್ ಆಗಿರುತ್ತೆ ಗವರ್ನೆನ್ಸಲ್ಲಿ. ಹಾಗಾಗಿ ನಾವು ಇವತ್ತು ಮುಖ್ಯವಾಗಿ ಏನು ಡೆವಲಪ್ಮೆಂಟ್ ಗವರ್ನೆನ್ಸ್ ಅಂತ ಹೇಳ್ತಿದ್ದೇವೆ, ಅದು ನೆಟ್ವರ್ಕ್ ಬೇಸ್ಡ್ ಗವರ್ನೆನ್ಸ್. ನೆಟ್ವರ್ಕ್ ಬೇಸ್ಡ್ ಅಂತಂದರೆ ಟ್ರಸ್ಟ್ ಇರಬೇಕು ಅಲ್ವಾ. ಟ್ರಸ್ಟ್ ಒಂದರ ಜೊತೆ ಇನ್ನೊಂದನ್ನು ಲಿಂಕ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸ್ಟೇಟು, ಪಬ್ಲಿಕ್ ಸೆಕ್ಟರು, ಮಾರ್ಕೆಟ್, ಪ್ರೈವೇಟ್ ಸೆಕ್ಟರು, ಸಿವಿಲ್ ಸೊಸೈಟಿ, ಸಿಟಿಸನ್ಸ್ ಎಲ್ಲ ಪ್ರತಿಯೊಂದು ಲಿಂಕ್ ಆಗಿರುತ್ತೆ, ನೆಟ್ವರ್ಕ್ ಬಿಲ್ಡ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಮುಂದೆ ಆವಾಗ ಒಂದ್ಸಾರಿ ಏನು ಹೇಳಿದ್ವಿ, ಡೆವಲಪ್ಮೆಂಟ್ ಇಂಡಸ್ಟ್ರಿ ಅನ್ನುವಂಥ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ವಿ. ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂತಂದರೆ ಯಾರ್ಯಾರು ಈ ಡೆವಲಪ್ಮೆಂಟ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗ್ತಾರೋ, ಯಾವ್ಯಾವ ಸೆಕ್ಟರ್ ಇನ್ವಾಲ್ವ್ ಆಗುತ್ತೋ ಅದೆಲ್ಲ ಬರೋದು ಡೆವಲಪ್ಮೆಂಟ್ ಇಂಡಸ್ಟ್ರಿಯಲ್ಲಿ. ಸೊ ಗವರ್ನೆನ್ಸ್ ಬೇರೆ, ಗವರ್ಮೆಂಟ್ ಬೇರೆ, ಅದು ಮೊದಲು ಗೊತ್ತಿರಲಿ. ಇನ್ನು ಅಕೌಂಟೆಬಿಲಿಟಿ ವರ್ಸಸ್ ಫ್ಲೆಕ್ಸಿಬಿಲಿಟಿ. ಟೂ ಮಚ್ ರೆಗ್ಯುಲೇಷನ್, ತುಂಬ ರೆಗ್ಯುಲೇಷನ್, ಅತಿಯಾದ ನಿಯಂತ್ರಣದಿಂದ ಏನಾಗುತ್ತೆ, ಇನೋವೇಷನ್ ಇರೋದಿಲ್ಲ. ನಮ್ಮ ದೇಶ ಮತ್ತು UK ಸಮಸ್ಯೆ ತುಂಬ ಕಂಡು ಬರ್ತಾ ಇದೆ. UK ಅಂದರೆ ಯುನೈಟೆಡ್ ಕಿಂಗ್ಡಮ್ ಅಥವಾ ನಾವು ಯುರೋಪ್ ಅಂತ ಏನು ಕರಿತೇವೆ ಅಲ್ಲಿ, ಮತ್ತು ನಮ್ಮ ದೇಶ ಭಾರತದಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದಕ್ಕೂ ಲೈಸೆನ್ಸ್ ಬೇಕು, ಪ್ರತಿಯೊಂದಕ್ಕೂ ಕ್ಲಿಯರೆನ್ಸ್ ಬೇಕು. ಈ ರೀತಿ ಆಗಿ ಇನೋವೇಷನ್ ಇಲ್ಲ. ಇನೋವೇಷನ್ ಇಲ್ಲದೆ ಇರಬೇಕಾದ್ರೆ ಏನಾಗುತ್ತೆ, ಇನೋವೇಷನ್ ಇಲ್ಲ ಅಂತಂದರೆ ಪ್ರತಿಯೊಂದನ್ನು ಸಹ ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಮ್ಮ ಪ್ರತಿಯೊಂದು ಸಾಫ್ಟ್ವೇರ್ ನಾವಿವತ್ತು ಏನು ಯೂಸ್ ಮಾಡ್ತಾ ಇದ್ದೇವೆ, ಮೊಬೈಲಲ್ಲಿ ಪ್ರತಿಯೊಂದು ಆ್ಯಪ್ ನಾವು ಯೂಸ್ ಮಾಡೋದೆಲ್ಲ ಬೇರೆ ದೇಶದ್ದು, ನಮ್ಮ ದೇಶದ್ದು ಇಲ್ಲ ಅಂತಲ್ಲ. ಈಗ ವಾಟ್ಸಪ್ ಅಥವಾ ನಿಮ್ಮದು ಯಾವುದೇ ಒಂದು ದೊಡ್ಡ ದೊಡ್ಡ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಏನೇ ತಗೊಳ್ಳಿ, ಅದು ಎಲ್ಲವೂ ಸಹ ಇರೋದು ಯಾವುದರಿಂದ, ಮುಖ್ಯವಾಗಿ ಫಾರಿನ್ ಬೇಸ್ಡ್ ಆ್ಯಪ್ಸ್ ಅಲ್ವಾ. ನಮ್ಮ ದೇಶದ ಆ್ಯಪ್ಸ್ಗಳು ಬಹಳ ಕಡಿಮೆ.
ಇದ್ರೂ ಸಹ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಹಾಗಾಗಿ ತುಂಬ ರೆಗ್ಯುಲೇಷನ್ ಇದ್ದರೆ ಇನೋವೇಷನ್ ಆಗೋದಿಲ್ಲ. ಅದೇ ರೆಗ್ಯುಲೇಷನ್ನೇ ಇಲ್ಲ ಅಂತಂದರೆ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಟೂ ಮಚ್ ರೆಗ್ಯುಲೇಷನ್ ರಿಸ್ಟ್ರಿಕ್ಟ್ ಇನೋವೇಷನ್, ಟೂ ಲಿಟಲ್ ರೆಗ್ಯುಲೇಷನ್ ಎನ್ಕರೇಜಸ್ ಮಿಸ್ಯೂಸ್. ಎರಡೂ ಸಮಸ್ಯೆಗಳು ಇದೆ. ಸೊ ಗವರ್ನೆನ್ಸ್ ರಿಕ್ವೈರ್ಸ್ ಬ್ಯಾಲೆನ್ಸ್ಡ್ ಅಕೌಂಟೆಬಿಲಿಟಿ, ಸಮತೋಲಿತವಾದಂತಹ ಒಂದು ಹೊಣೆಗಾರಿಕೆ. ರೆಗ್ಯುಲೇಷನ್ ಇರಬೇಕು, ಎಷ್ಟು ಬೇಕೋ ಅಷ್ಟು ಇರಬೇಕು. ಅಕೌಂಟೆಬಿಲಿಟಿನೂ ಇರಬೇಕು, ಫ್ಲೆಕ್ಸಿಬಿಲಿಟಿನೂ ಇರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು. ಇನ್ನು ಸೆಂಟ್ರಲೈಸೇಷನ್ ವರ್ಸಸ್ ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಯಾಕೆ ಒಳ್ಳೆಯದು? ಎಲ್ಲ ಕಡೆ ಒಂದೇ ರೀತಿ ಸ್ಟ್ಯಾಂಡರ್ಡ್ ಇರುತ್ತೆ, ಯೂನಿಫಾರ್ಮಿಟಿ ಇರುತ್ತೆ. ಡಿಸೆಂಟ್ರಲೈಸೇಷನ್ ಯಾಕೆ ಒಳ್ಳೆಯದು? ಯಾಕಂದರೆ ಬೆಟರ್ ಲೋಕಲ್ ರೆಸ್ಪಾನ್ಸಿವ್ನೆಸ್. ಆಯಾ ಪ್ರದೇಶಕ್ಕೆ, ಆಯಾ ವ್ಯವಸ್ಥೆಗೆ ತಕ್ಕ ಹಾಗೆ ನಾವು ಆಡಳಿತವನ್ನು ಅಥವಾ ನೀತಿಗಳನ್ನು ರೂಪಿಸಬಹುದು. ಯು ಕ್ಯಾನ್ ಫಾರ್ಮುಲೇಟ್ ದಿ ಪಾಲಿಸಿ ಬೇಸ್ಡ್ ಆನ್ ದಿ ಲೋಕಲ್ ರಿಕ್ವೈರ್ಮೆಂಟ್. SHG ಮತ್ತು NGOಗಳು ಮುಖ್ಯವಾಗಿ ಏನು ತೋರಿಸ್ತಾ ಇವೆ ಅಂತಂದರೆ, ಲೋಕಲ್ ಪಾರ್ಟಿಸಿಪೇಷನ್ ಇಂಪ್ರೂವ್ಸ್ ಡೆವಲಪ್ಮೆಂಟ್ ಔಟ್ಕಮ್ಸ್. ಯಾವಾಗ ಸ್ಥಳೀಯ ಮಟ್ಟದಲ್ಲಿ ಜನರು ಪಾಲ್ಗೊಳ್ತಾರೋ ಆವಾಗ ಔಟ್ಕಮ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇನ್ನು ವೆಲ್ಫೇರ್ ವರ್ಸಸ್ ಎಂಪವರ್ಮೆಂಟ್ ಡಿಬೇಟ್. ಈ ಡಿಬೇಟು ಸೋಷಿಯಲ್ ಜಸ್ಟಿಸಲ್ಲೂ ನಾನು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೇನೆ, ಇನಿಷಿಯೇಟ್ ಮಾಡಿದ್ದೆ ಅಷ್ಟೆ. ಟ್ರೆಡಿಷ್ನಲ್ ವೆಲ್ಫೇರ್ ಏನು ಹೇಳುತ್ತೆ? ಎಲ್ರಿಗೂ ಆಯಾ ಸೌಲಭ್ಯಗಳನ್ನು ಕೊಡಬೇಕು. ಬೆನಿಫಿಷಿಯರಿ ಡಿಪೆಂಡೆನ್ಸ್ ಅಂದರೆ ಸರ್ಕಾರದಿಂದ ಸಬ್ಸಿಡಿಗಳು ಬರುತ್ತೆ, ಉಚಿತ ಕೊಡುಗೆಗಳು ಬರುತ್ತೆ. ಆ ಕೊಡುಗೆಗಳನ್ನು ಕೊಡ್ತಾ ಜನರನ್ನು ಖುಷಿಯಾಗಿಡೋದು, ಓಟನ್ನು ಪಡ್ಕೊಳ್ಳೋದು. ಇದು ಒಂದು ರೀತಿಯಾದಂತಹ ಒಂದು ವಿಧಾನ. ಮಾಡರ್ನ್ ಡೆವಲಪ್ಮೆಂಟ್ ಏನು ಹೇಳುತ್ತೆ? ವೆಲ್ಫೇರ್ಗಿಂತ ಎಂಪವರ್ಮೆಂಟ್ ಬೇಕು. ಇದು ಯಾವಾಗ ಬಂದಿತ್ತು ಹೇಳಿ ನಾನು ಹೇಳಿದ್ದು? ವೆಲ್ಫೇರ್ ಮತ್ತು ಡೆವಲಪ್ಮೆಂಟ್ ಒಂದು ಡಿಬೇಟ್, ಸೊಸೈಟಿ, ಸೋಷಿಯಲ್ ಜಸ್ಟಿಸ್ ಎರಡರಲ್ಲೂ ಸ್ವಲ್ಪ ಇನ್ಕ್ಲೂಡ್ ಮಾಡಿದ್ದೇನೆ. ಏನು? ಒಬ್ಬ ವ್ಯಕ್ತಿಗೆ ಒಂದು ದಿನದ ಮಧ್ಯಾಹ್ನದ ಊಟ ಕೊಟ್ಟಿರೋದು ವೆಲ್ಫೇರ್. ಆದರೆ ಆ ವ್ಯಕ್ತಿಗೆ ಜೀವನ ಪೂರ್ತಿ ತನ್ನ ಕಾಲ ಮೇಲೆ ತಾನು ನಿಲ್ಲಕ್ಕೆ ಒಂದು ಉದ್ಯೋಗ ಅವಕಾಶ ಕೊಟ್ಟರೆ ಅದು ಡೆವಲಪ್ಮೆಂಟ್, ಅದು ಎಂಪವರ್ಮೆಂಟ್. ಸೊ ಮಾಡರ್ನ್ ಡೆವಲಪ್ಮೆಂಟ್ ಯಾವತ್ತು ಕಮ್ಯುನಿಟಿ ಎಂಪವರ್ಮೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಕೆಪಾಸಿಟಿ ಕ್ರಿಯೇಷನ್, ಒಬ್ಬ ವ್ಯಕ್ತಿಗೆ ಸ್ಕಿಲ್, ಎಜುಕೇಷನ್ ಕೊಡೋದು. ಪಾರ್ಟಿಸಿಪೇಟರಿ ಗವರ್ನೆನ್ಸ್, ಆ ವ್ಯಕ್ತಿಯ ಹಕ್ಕುಗಳನ್ನು, ಕರ್ತವ್ಯಗಳನ್ನು ತಿಳಿಸೋದು. ಪ್ರಜಾಪ್ರಭುತ್ವದಲ್ಲಿ ಆ ವ್ಯಕ್ತಿ ಸರಿಯಾಗಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದು. ಇನ್ನು ಕೆಲವೊಂದು ಎಥಿಕಲ್ ಗವರ್ನೆನ್ಸ್ ಕ್ವಶನ್ ಬರುತ್ತೆ. NGOಗಳಿಗೆ ಫಾರಿನ್ನಿಂದ ಫಂಡ್ ಬರುತ್ತೆ. ಆ NGOಗಳು ಹಾಗಾದರೆ ಪಾಲಿಸಿಯ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ವಾ ಅಥವಾ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಮಾಡಬಹುದಾ ಅವರು ಅಲ್ವಾ? NGOಗಳಿಂದ ಪಾಲಿಸಿಗಳ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗ್ತಾ ಇದೆ? ಮತ್ತು ಕ್ಯಾನ್ ಡೆವಲಪ್ಮೆಂಟ್ ಬಿಕಮ್ ಡೋನರ್ ಡ್ರಿವನ್? ಯಾವಾಗಲೂ ಈ ದಾನಿಗಳಿರ್ತಾರಲ್ವಾ, ಅವ್ರ ಮೇಲೆ ಡಿಪೆಂಡ್ ಆಗಿರೋದ ನಾವು? ಡೋನರ್ ಡ್ರಿವನ್ ಆಗಿಬಿಟ್ಟಿರೋದ ಯಾವಾಗಲೂ? ಮತ್ತು ಹೌ ಟು ಮೇಂಟೈನ್ ಟ್ರಾನ್ಸ್ಪರೆನ್ಸಿ ವಿತೌಟ್ ಸಪ್ರೆಸ್ಸಿಂಗ್ ಡಿಸೆಂಟ್? ಇನ್ನೊಂದ್ಸರಿ ಥಿಂಕ್ ಮಾಡಿ, ಏನಿದ್ರ ಅರ್ಥ? ಏನಿರ್ಬೋದು ಇದರ ಅರ್ಥ? ಅಂದರೆ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇರಬೇಕು, ಆದರೆ ಡಿಸೆಂಟ್, ಭಿನ್ನಾಭಿಪ್ರಾಯಗಳನ್ನು ಹತ್ತಿಕ್ಕಬಾರದು. ಸರ್ಕಾರ ತನ್ನ ವಿರುದ್ಧ ಮಾತನಾಡೋರೆಲ್ಲ ದೇಶದ್ರೋಹಿಗಳು ಅಂತ ಹೇಳಬಾರ್ದು. ಡಿಸೆಂಟನ್ನು ಸಪ್ರೆಸ್ ಮಾಡದೆ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡೋದು ಹೇಗೆ? ಇದೆಲ್ಲ ಎಥಿಕಲ್ ಗವರ್ನೆನ್ಸ್ ಕ್ವಶನ್ಸ್. ಥಿಂಕ್ ಮಾಡ್ತಾ ಇರಿ, ಎಥಿಕ್ಸಲ್ಲೂ ಸಹ ಇದು ಬರುತ್ತೆ ಮುಂದೆ. ಇವಾಗ ನೀವೇ ಒಂದು ರೀತಿಯಾದಂಥ ಆನ್ಸರ್ ಮಾಡಲಿಕ್ಕೆ ಆಗಬೇಕು. ಮತ್ತು ಟೆಕ್ನಾಲಜಿ ಮತ್ತು ಡೆವಲಪ್ಮೆಂಟ್ ಗವರ್ನೆನ್ಸ್, ಪಾಸಿಟಿವ್ ಮತ್ತು ನೆಗೆಟಿವ್ ನೋಡೋದಾದರೆ, ಟೆಕ್ನಾಲಜಿಯಿಂದ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಅಲ್ವಾ? ಹೌದು. ಡೇಟಾ ಚೆನ್ನಾಗಿ ಸಿಕ್ಕಿದರೆ ಮಾನಿಟರಿಂಗ್ ಸಹ ಚೆನ್ನಾಗಾಗುತ್ತೆ. DBT ಅಂತಹ ವ್ಯವಸ್ಥೆಗಳಿಂದ ಮಧ್ಯವರ್ತಿಗಳ ಹಾವಳಿ ಕಡಿಮೆಯಾಗಿ ಡೈರೆಕ್ಟಾಗಿ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡಬಹುದು. ನೆಗೆಟಿವ್ ಏನು? ಸರ್ವೆಲೆನ್ಸ್ ಕನ್ಸರ್ನ್ಸ್. ಸರ್ವೆಲೆನ್ಸ್ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿರೋ ಆ್ಯಪ್, ನೀವೇನೇನು ಮಾಡ್ತಿದ್ದೀರಿ, ಎಲ್ಲೆಲ್ಲಿ ಹೋಗ್ತಿದ್ದೀರಿ, ಪ್ರತಿಯೊಂದನ್ನು ಸಹ ನಿಗಾ ಇಡ್ತಾ ಇದ್ದರೆ, ನಿಮ್ಮ ಮೇಲೆ ಕಂಪ್ಲೀಟ್ ಆಗಿ ಒಂದು ಗುಪ್ತಚರ ವ್ಯವಸ್ಥೆ ಥರ, ಸ್ಪೈ ಥರ ನಿಮ್ಮನ್ನು ಪ್ರತಿ ಕ್ಷಣನೂ ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಪ್ರೈವೇಸಿ ಅನ್ನೋದೇ ಇರೋದಿಲ್ಲ ಅಲ್ವಾ? ಆ ಒಂದು ಕನ್ಸರ್ನ್ ಸಹ ಇರುತ್ತೆ. ಎಕ್ಸ್ಕ್ಲೂಷನ್ ರಿಸ್ಕ್, ಇದು ಯಾವಾಗ ಬರುತ್ತೆ? ಹಳ್ಳಿಗಳಲ್ಲಿ ಡಿಜಿಟಲ್ ಡಿವೈಡ್ ಇದೆ, ಜೆಂಡರ್ ಡಿವೈಡ್ ಇದೆ, ರೂರಲ್ ಅರ್ಬನ್ ಡಿವೈಡ್ ಇದೆ. ಈ ಡಿವೈಡ್ಗಳು ಏನು ಹೇಳುತ್ತೆ? ಯಾರ ಹತ್ರ ವ್ಯವಸ್ಥೆಗಳಿದೆಯೋ, ಯಾರು ಅದನ್ನು ಉಪಯೋಗಿಸ್ಲಿಕ್ಕೆ ಶಕ್ತರಾಗಿದ್ದಾರೋ ಅವರು
ಚೆನ್ನಾಗಿ ಬೆನಿಫಿಟನ್ನು ಪಡ್ಕೊಳ್ತಾರೆ. ಇದರ ಬಗ್ಗೆ ಗೊತ್ತಿಲ್ಲದೆ ಇರೋರು, ಎಕ್ಸೆಸಿಬಿಲಿಟಿ ಇಲ್ಲದೆ ಇರೋರು ಅಲ್ಲಿ ಎಕ್ಸ್ಕ್ಲೂಡ್ ಆಗಿಬಿಡ್ತಾರೆ, ಹೊರಗುಳಿದು ಬಿಡ್ತಾರೆ. ಅವಾಗ ಟೆಕ್ನಾಲಜಿ ಬೆಳೀತಾ ಇದ್ರೂ ನಾವು ಕಷ್ಟಗಳನ್ನು ಅನುಭವಿಸ್ತಾನೆ ಇರಬೇಕಾಗುತ್ತೆ. ಡೇಟಾ ಪ್ರೈವಸಿ ಇಶ್ಯೂಸ್ ಅಲ್ವಾ, ನಮ್ಮ ಡೇಟಾ ಎಲ್ಲಿ ಹೋಗ್ತಾ ಇದೆ? ಹಾಗಾದರೆ ಡೇಟಾ ನಿಜವಾಗ್ಲೂ ಸರಿಯಾಗಿ ಸೆಕ್ಯೂರ್ ಆಗಿ ಸ್ಟೋರ್ ಆಗ್ತಾ ಇದೆಯಾ? ಆ ಇಶ್ಯೂ ಸಹ ಬರಬಹುದು. ನೆಕ್ಸ್ಟ್, ಕೇರಳದ ಕುಟುಂಬಶ್ರೀ ಎಕ್ಸಾಂಪಲ್ಲು ಇಲ್ಲೂ ಇನ್ಕ್ಲೂಡ್ ಮಾಡಬಹುದು. ಮಹಿಳೆಯರೇ ಮುಂದೆ ಬಂದು ಆಡಳಿತ ನಿರ್ವಹಣೆ ಮಾಡಿದ್ರು, ಪವರ್ಟಿ ರಿಡಕ್ಷನ್ ಆಯಿತು, ಲೋಕಲ್ ಲೆವೆಲಲ್ಲಿ ಡೆಮೋಕ್ರಸಿ ಇಂಪ್ರೂವ್ ಆಯಿತು. ಇನ್ನು ಇಳಾ ಭಟ್ ಅನ್ನೋರ ಹೆಸರು ಕೇಳಿರ್ಬೋದು. ಸೇವಾ ಅನ್ನುವಂಥ ಆರ್ಗನೈಸೇಷನ್, ಸರ್ಚ್ ಮಾಡಿ ಇದ್ರ ಬಗ್ಗೆ. ಇಲ್ಲಿ ಸ್ವಲ್ಪ ಮೆನ್ಷನ್ ಮಾಡಿದ್ದೇನೆ ಅಷ್ಟೇ. ಇಂಟ್ರೆಸ್ಟ್ ಇದ್ದರೆ ಇದರ ವಿಡಿಯೋಗಳು ಇದೆ ಮತ್ತು ಇಂಟರ್ನೆಟ್ಟಲ್ಲೂ ಸಿಗುತ್ತೆ. ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಅಂತ, ಅಂದರೆ ಯಾರು ಅಸಂಘಟಿತ ವಲಯ, ಇನ್ಫಾರ್ಮಲ್ ಸೆಕ್ಟರ್, ಅನೌಪಚಾರಿಕ ವಲಯ ಅಂತ ಕರಿತೇವೆ, ಅಲ್ಲಿನ ವರ್ಕರ್ಗಳನ್ನು ಮೊಬಿಲೈಸ್ ಮಾಡೋದು. ಅವರಿಗೂ ಸಹ ಫಿನಾನ್ಷಿಯಲ್ ಇನ್ಕ್ಲೂಷನ್, ಬ್ಯಾಂಕಿನ ಖಾತೆ ನಿರ್ವಹಣೆ, ಹಣಕಾಸಿನ ನಿರ್ವಹಣೆಯನ್ನು ಕಲಿಸೋದು, ಮತ್ತು ಕೋಆಪರೇಟಿವ್ ಎಂಪವರ್ಮೆಂಟ್ ಎಲ್ಲ ಒಟ್ಟಿಗೆ ಸಹಕಾರವನ್ನು ಪಡ್ಕೊಂಡು ಮುಂದೆ ಬರೋದು, ಸಬಲೀಕರಣಗೊಳ್ಳೋದು. ಸೇವಾ ಅನ್ನುವಂಥ ಒಂದು ಅಸೋಸಿಯೇಷನ್ ಈ ನಿಟ್ಟಿನಲ್ಲಿ ದೊಡ್ಡ ಕೆಲಸಗಳನ್ನು ಮಾಡ್ತಾ ಇದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಸೋಷಿಯಲ್ ಆಡಿಟ್, ಅಂದರೆ ನರೇಗಾ ಯೋಜನೆಯಲ್ಲಿ ಆಗ್ತಾ ಇರುವಂಥ ಕರಪ್ಷನನ್ನು ಕಡಿಮೆ ಮಾಡಿದ್ರು. ಸಿಟಿಸನ್ ಮುಖ್ಯವಾಗಿ ಮೇಲ್ವಿಚಾರಕರಾಗಿ ನಿಜವಾಗ್ಲೂ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಓವರ್ಸೈಟ್ ನೋಡ್ಕೊಳ್ತಾ ಇದ್ರು. ಅದರಿಂದ ಅಡ್ಮಿನಿಸ್ಟ್ರೇಟಿವ್ ಅಕೌಂಟಬಿಲಿಟಿ ಹೆಚ್ಚಾಯಿತು. ಇದು ಆಂಧ್ರ ಪ್ರದೇಶದ ಒಂದು ಉದಾಹರಣೆ. ಇನ್ನು ಬ್ಯಾರ್ ಫುಟ್ ಕಾಲೇಜ್ ರಾಜಸ್ಥಾನದ್ದು ಕಮ್ಯುನಿಟಿ ನಾಲೆಜ್ ಬೇಸ್ಡ್ ಡೆವಲಪ್ಮೆಂಟ್, ಅಂದರೆ ಅಲ್ಲಿನ ಜನರಿಗೆ ಹೆಚ್ಚಿನ ಮಾಹಿತಿ ಜಾಗೃತಿಯನ್ನು ಕೊಟ್ಟು ಅಲ್ಲಿನ ಜನರನ್ನು ಸಬಲೀಕರಣಗೊಳಿಸ್ತಾರೆ. ಬೇರ್ ಫುಟ್ ಕಾಲೇಜ್. ಬಾಂಗ್ಲಾದೇಶದಲ್ಲಿ ಸಹ ಗ್ರಾಮೀಣ ಬ್ಯಾಂಕ್ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ಫುಲ್ ಆಗಿರೋದು. ಅದು ಈ ಮೈಕ್ರೋ ಕ್ರೆಡಿಟ್ ಅನ್ನುವಂಥ ಒಂದು ಹೆಸರನ್ನು ಕೇಳಿರಬಹುದು, ಅಥವಾ ಈ ಒಂದು ಟರ್ಮನ್ನು ಕೇಳಿರಬಹುದು ನೀವು. ಆ ರೆವಲ್ಯೂಷನ್ ಮುಖ್ಯವಾಗಿ ಬಂದಿರೋದೇ ಈ ಬಾಂಗ್ಲಾದೇಶದ ಗ್ರಾಮೀಣ ಮಾಡೆಲಿಂದ. ಅದರಲ್ಲಿ ಕೆಲವೊಂದು ಕ್ರಿಟಿಸಿಸಮ್ ಸಹ ಇದೆ. ಡೆಟ್ ಡಿಪೆಂಡೆನ್ಸಿ ಕನ್ಸರ್ನ್ ಅಂತ, ಅಂದರೆ ಈ ಮೈಕ್ರೋ ಕ್ರೆಡಿಟ್ಗಳಿಂದಾಗಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, ಹಣಕಾಸಿನ ತೊಂದರೆಯನ್ನು ಅನುಭವಿಸ್ತಾರೆ ಅನ್ನುವಂಥ ಕ್ರಿಟಿಸಿಸಮ್ ಸಹ ಇದೆ. ಸೊ ಇದಿಷ್ಟು ಮುಖ್ಯವಾಗಿ ಕೆಲವೊಂದು ವಿಚಾರಗಳು ನಾವು ಮೇನ್ಸಲ್ಲಿ ಯೂಸ್ ಮಾಡಬಹುದು. ಇನ್ನು ಕೆಲವೊಂದು ಕೀವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ. ಈ ಕೀವರ್ಡ್ಸ್ಗಳನ್ನು ನೀವು ಯೂಸ್ ಮಾಡಿದರೆ ಹೌದು ಈ ವಿಷಯದ ಬಗ್ಗೆ ಸ್ಟ್ಯಾಂಡರ್ಡ್ ಆಗಿ ಇವರಿಗೆ ಗೊತ್ತಿದೆ ಅಂತ ಇವ್ಯಾಲ್ಯೂಯೇಟ್ ಮಾಡೋರು ತಿಳ್ಕೊಳ್ತಾರೆ. ಪಾರ್ಟಿಸಿಪೇಟರಿ ಗವರ್ನೆನ್ಸ್ ಹೇಳಿದ ತಕ್ಷಣ ಕಲ್ಪನೆ ಬರಬೇಕು ಏನು ಹಾಗಂದ್ರೆ ಅಂತ. ಸಿಟಿಸನ್ ಸೆಂಟ್ರಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ಅಕೌಂಟಬಿಲಿಟಿ, ಕೊಲಾಬರೇಟಿವ್ ಗವರ್ನೆನ್ಸ್, ಗ್ರಾಸ್ ರೂಟ್ಸ್ ಡೆಮೋಕ್ರಸಿ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಎಂಪವರ್ಮೆಂಟ್ ಅಪ್ರೋಚ್, ಕಮ್ಯುನಿಟಿ ಓನರ್ಶಿಪ್, ಟ್ರಾನ್ಸ್ಪರೆನ್ಸಿ ಮೆಕ್ಯಾನಿಸಮ್. ಈ ಎಲ್ಲ ಶಬ್ದಗಳು ಇಂಗ್ಲೀಷ್ನಲ್ಲಿ ಇರೋದು. ಈ ಶಬ್ದಗಳು ಪದೇ ಪದೇ ಮೇನ್ಸ್ ಕ್ವಶನಲ್ಲೂ ಬರುತ್ತೆ. ಶಬ್ದದ ಅರ್ಥ ಗೊತ್ತಿಲ್ಲ ಅಂತಂದರೆ ಈಗಲೇ ಹೋಗಿ ಸರ್ಚ್ ಮಾಡಿ ಬರೆದಿಟ್ಕೊಳ್ಳಿ ಬೇಕಿದ್ರೆ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಬರೀತೀರಾ ಅಂತಂದರೆ ಇಂಗ್ಲೀಷ್ನಲ್ಲೇ ಅರ್ಥ ಬರೆದಿಟ್ಕೊಳ್ಳಿ. ಪ್ರತಿಯೊಂದು ಸಹ ಕ್ಲಿಯರ್ ಆಗಿರಬೇಕು. ಈ ಶಬ್ದಗಳು ಪದೇ ಪದೇ ಬರ್ತಾನೆ ಇರುತ್ತೆ. ಈ ಶಬ್ದಗಳನ್ನು ನೋಡಿದಾಗ ಕ್ವಶನ್ ಅರ್ಥ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ಬರಬಾರ್ದು. ಇದು ಈಗಲೇ ಹೇಳ್ತಾ ಇದ್ದೇನೆ, ಇಂಪಾರ್ಟೆಂಟ್ ಕೀವರ್ಡ್ಸ್ಗಳ ಮೇಲೆ ಕ್ವಶನ್ ಬರುತ್ತೆ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಇರಬಹುದು, ಯಾವುದೇ ಇರಬಹುದು, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಅದು ಇದೇ ಈ ವಿಷಯದಲ್ಲಿ ಅಂತಲ್ಲ, ಪೊಲಿಟಿಲಿ ಬರಬಹುದು, ಸೊಸೈಟಿಲಿ ಬರಬಹುದು, ಯಾವ ವಿಷಯದಲ್ಲಿ ಎಥಿಕ್ಸ್ನಲ್ಲಿ ಬರಬಹುದು. ಇಂಥ ಕೀವರ್ಡ್ಸ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿದ ಮೇಲೆ ಡೌಟ್ ಇರಬಾರ್ದು. ಗೊತ್ತಿಲ್ಲ ಅಂತಂದರೆ ಸರ್ಚ್ ಮಾಡಿ. ಮೊದಲು ಹೇಳಿದ್ದೆ ಕೆಲವೊಂದು ಸಾರಿ, ಆವಾಗ ನೋಟ್ ಮಾಡ್ಕೊಂಡಿದ್ದೀರ ಗೊತ್ತಿಲ್ಲ, ಸರ್ಚ್ ಮಾಡಿ. ಇಂಟರ್ನೆಟ್ಟಲ್ಲಿ AI ಇದೆ, ಈಗಲೂ ಸರ್ಚ್ ಮಾಡಿಲ್ಲ ಅಂತಂದರೆ ಅದು ನಿಮ್ಮ ಲೇಸಿನೆಸ್ಸು. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಸೆಕೆಂಡ್ ARC, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್. ಅದನ್ನು ಸಹ ನೀವು ಯೂಸ್ ಮಾಡ್ಕೊಳ್ಬಹುದು ಆನ್ಸರ್ ರೈಟಿಂಗ್ನಲ್ಲಿ. ಅದು ಎಂಫಸೈಸ್ ಮಾಡಿರೋದೇನು, ಸಿಟಿಸನ್ ಪಾರ್ಟಿಸಿಪೇಷನ್ ಬೇಕು, ಸೋಷಿಯಲ್ ಆಡಿಟ್ ಬೇಕು, ಎಥಿಕಲ್ ಗವರ್ನೆನ್ಸ್ ಬೇಕು, ಡಿಸೆಂಟ್ರಲೈಸೇಷನ್, ಟ್ರಾನ್ಸ್ಪರೆನ್ಸಿ, ಅದೇ ಕೀವರ್ಡ್ಸ್ಗಳು. ಸೊ ಅದು ಸಹ ಹೇಳಿದೆ ಅಂತ ನಾವು ಆನ್ಸರ್ ರೈಟಿಂಗ್ನಲ್ಲಿ ಯೂಸ್ ಮಾಡ್ಕೋಬಹುದು. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಫ್ರೇಸಸ್ ನೋಡಿ. ಡೆವಲಪ್ಮೆಂಟ್ ಈಸ್ ಮೋಸ್ಟ್ ಸಸ್ಟೈನಬಲ್ ವೆನ್ ಕಮ್ಯುನಿಟೀಸ್ ಬಿಕಮ್ ಸ್ಟೇಕ್ ಹೋಲ್ಡರ್ಸ್ ರ್ಯಾದರ್ ದೆನ್ ಬೆನಿಫಿಷಿಯರೀಸ್. ಏನು, ಕಮ್ಯುನಿಟಿ ಸಮುದಾಯ ಕೇವಲ ಬೆನಿಫಿಷಿಯರಿಯಾಗಿ ಉಳಿಯೋದಲ್ಲ. ಹೌದು, ಸರ್ಕಾರದಿಂದ ಯೋಜನೆ ಇದೆ, ಸಬ್ಸಿಡಿ ಅಥವಾ ಏನೋ ಒಂದು ಫ್ರೀ ಬೀಸ್ ಬರುತ್ತೆ, ತಗೊಳ್ತೇವೆ, ಅಲ್ಲಿಗೆ ನಿಲ್ಲೋದಲ್ಲ. ಜನರು ಅಷ್ಟೇ ಅಲ್ಲ,
ಅದ್ರ ಬಿಟ್ಟು ಜನ ಅದನ್ನು ಮೀರಿ ಸ್ಟೇಕ್ ಹೋಲ್ಡರ್ಸ್ಗಳಾಗಿರಬೇಕು, ಅದರ ಪಾಲುದಾರರಾಗಿರಬೇಕು, ಸರ್ಕಾರವನ್ನು ಪ್ರಶ್ನಿಸಬೇಕು, ಸರ್ಕಾರಕ್ಕೆ ಸಲಹೆಗಳನ್ನು ಕೊಡಬೇಕು, ಗವರ್ನೆನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಆವಾಗ ಡೆವಲಪ್ಮೆಂಟ್ ಏನು ಸಸ್ಟೈನಬಲ್ ಆಗಿರುತ್ತೆ, ಸುಸ್ಥಿರವಾಗಿರುತ್ತೆ. ಸೊ ಅದು ಮೊದಲನೇದು. ಎರಡನೇದು, ಗುಡ್ ಗವರ್ನೆನ್ಸ್ ರಿಕ್ವೈರ್ಸ್ ಸ್ಟೇಟ್ ಕೆಪಾಸಿಟಿ ಆಸ್ ವೆಲ್ ಆಸ್ ಸಿಟಿಸನ್ ಪಾರ್ಟಿಸಿಪೇಷನ್. ಸೇಮ್ ಕಾನ್ಸೆಪ್ಟೇ. ಉತ್ತಮ ಆಡಳಿತಕ್ಕೆ ಸರ್ಕಾರದ ಹತ್ರ ಕೆಪಾಸಿಟಿನೂ ಇರಬೇಕು, ಮತ್ತು ನಾಗರಿಕರು, ಪ್ರಜೆಗಳು ಸಹ ಭಾಗವಹಿಸಬೇಕು. ಇನ್ನು ಮೇನ್ಸಿಗೆ ಎಲ್ಲೆಲ್ಲಿಂದ ನಾವು ಡೇಟಾ ತೆಗೆದುಕೊಳ್ಬಹುದು. SHGs ಫಾರ್ಮ್ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ವುಮೆನ್ ಕಲೆಕ್ಟಿವೈಸೇಷನ್ ಸಿಸ್ಟಮ್ಸ್. ಮತ್ತು ಇಂಡಿಯಾಸ್ NGO ಸೆಕ್ಟರ್ ಪ್ಲೇಸ್ ಮೇಜರ್ ರೋಲ್ಸ್ ಇನ್ ಹೆಲ್ತ್, ಎಜುಕೇಷನ್, ಲೈವ್ಲಿಹುಡ್ಸ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಲೇಟೆಸ್ಟ್ ಆಗಿ ಯಾವ ಡೇಟಾ ಇದೆ ಅದನ್ನು ನೋಡಿಕೊಂಡು ನಾವು ಆನ್ಸರ್ ರೈಟಿಂಗ್ನಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡೋಣ. ಮತ್ತು ಕೆಲವೊಂದು ಥಿಂಕರ್ಸ್ ಬಗ್ಗೆ ಇಲ್ಲಿದೆ. ಥಿಂಕರ್ಸನ್ನು ನಾವು ಎಸ್ಸೆ, ಎಥಿಕ್ಸ್ ಎರಡೂ ಕಡೆ ನೋಡ್ತೇವೆ. ಆದರೆ ಇಲ್ಲಿ ನಿಮಗೆ ಯಾಕೆ ಶಾರ್ಟಾಗಿ ಕೊಟ್ಟಿರೋದು ಅಂತಂದರೆ ಅದನ್ನು ನೋಡಿದ್ಮೇಲೆ ಮತ್ತೆ ಇಲ್ಲಿ ಬರ್ತಿರಲ್ವಾ, ಅಮರ್ತ್ಯ ಸೇನ್ ಅವರ ಬಗ್ಗೆ ಈಗಾಗಲೇ ಗೊತ್ತಿದೆ. ರಾಬರ್ಟ್ ಪುಟ್ನಮ್ ಸೋಷಿಯಲ್ ಕ್ಯಾಪಿಟಲ್ ಅನ್ನುವಂಥ ಕಾನ್ಸೆಪ್ಟ್ ಕೊಡ್ತಾರೆ. ಎಲಿನಾರ್ ಆಸ್ಟ್ರಮ್ ಕಲೆಕ್ಟಿವ್ ಆ್ಯಕ್ಷನ್ ಅನ್ನುವಂಥ ಕಾನ್ಸೆಪ್ಟ್ ಕೊಡ್ತಾರೆ. ಈ ಕಾನ್ಸೆಪ್ಟು ಎಸ್ಸೆ ಎಥಿಕ್ಸಲ್ಲಿ ನೋಡಿದಾಗ ಬಹಳ ಬೇಗ ಗೊತ್ತಾಗುತ್ತೆ. ಅಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೇವೆ, ಆದರೆ ಇಲ್ಲೂ ಲಿಂಕ್ ಆಗುತ್ತೆ ಅಂತ ಇಲ್ಲೇ ಮೆನ್ಷನ್ ಮಾಡಿರೋದು. ಥಿಂಕರ್ಸ್ ಬೇಕಿದ್ರೆ ನೀವೇ ಈಗಲೇ ಸರ್ಚ್ ಮಾಡಿ, ಎಲಿನಾರ್ ಆಸ್ಟ್ರಮ್ಸ್ ಕಲೆಕ್ಟಿವ್ ಆ್ಯಕ್ಷನ್ ಥಿಯರಿ ಅಥವಾ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಇನ್ ಕನ್ನಡ, ಎಕ್ಸ್ಪ್ಲೇನ್ ಇನ್ ಸಿಂಪಲ್ ಇಂಗ್ಲೀಷ್ ಅಂತ ಕೊಡಿ, ಅದರ ಎಕ್ಸ್ಪ್ಲನೇಷನ್ ನಿಮ್ಗೆ ಸಿಗುತ್ತೆ. ಹಾಗಾದರೆ ಹೇಗಿರುತ್ತೆ ಡೆವಲಪ್ಮೆಂಟ್ ಪಾಲಿಸಿ ಸೈಕಲ್ಲು? ಫಸ್ಟ್ ಏನು ಮಾಡ್ತಾರೆ, ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ತಾರೆ, ಪಾಲಿಸಿ ಡಿಸೈನ್ ಮಾಡ್ತಾರೆ, ಅದಕ್ಕೆ ಫಂಡಿಂಗ್ ಬೇಕು, ಬಜೆಟ್ಟು. ಫಂಡಿಂಗ್ ಬಂದಮೇಲೆ ಇಂಪ್ಲಿಮೆಂಟ್ ಮಾಡ್ತಾರೆ, ಆಮೇಲೆ ಮಾನಿಟರ್ ಮಾಡೋದು ಹೇಗೆ ನಡೀತಾ ಇದೆ ಅಂತ, ಆಡಿಟ್ ಮಾಡೋದು, ಅದಾದಮೇಲೆ ಫೀಡ್ಬ್ಯಾಕ್ ತಗೊಂಡು ಮತ್ತೆ ರಿಫಾರ್ಮ್ ಮಾಡೋದು. ಇದೇನು ಡೆವಲಪ್ಮೆಂಟ್ ಪಾಲಿಸಿ ಸೈಕಲ್. ಇನ್ನು NGO ಗವರ್ನೆನ್ಸ್ ಫ್ರೇಮ್ವರ್ಕ್. NGOಗಳು ಹೇಗಿರುತ್ತೆ, ಫಸ್ಟ್ ಫಂಡಿಂಗ್ ಬೇಕು, ಫಂಡಿಂಗ್ ಆಧಾರದ ಮೇಲೆ ಪ್ರಾಜೆಕ್ಟ್ಗಳನ್ನ ರೆಡಿ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಆಮೇಲೆ ಮಾನಿಟರ್ ಮಾಡೋದು, ಇಂಪ್ಯಾಕ್ಟ್ ಏನಾಯಿತು, ಇದರ ಪರಿಣಾಮ ಹೇಗಿದೆ, ಯಾವ ಪ್ರಮಾಣದಲ್ಲಿ ಇದು ಫಲಕಾರಿ ಆಯಿತು, ಫಲಪ್ರದ ಆಯಿತಾ ಇಲ್ವಾ, ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಅದರಲ್ಲಿ ಸಮಸ್ಯೆಗಳೇನೇನು, ಕರಪ್ಷನ್ ಇದ್ದರೆ ಅದಕ್ಕೆ ಏನು ಮಾಡಬೇಕು, ಆಡಿಟ್ಗಳನ್ನು ಸರಿಯಾಗಿ ಮಾಡಬೇಕು. ಎಕ್ಸ್ಕ್ಲೂಷನ್ ಆಗ್ತಾ ಇದೆ, ಅದಕ್ಕೆ ಏನು ರಿಫಾರ್ಮು, SHGಗಳ ಮೂಲಕ ಯಾರು ಹೊರಗುಳಿದಿದ್ದಾರೋ ಅವರನ್ನು ಸಹ ಇನ್ಕ್ಲೂಡ್ ಮಾಡ್ಕೋಬೇಕು. ಲೀಕೇಜಸ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಸೊಲ್ಯೂಷನ್ನು DBT. ಒಪ್ಯಾಸಿಟಿ ಅಂದರೆ ಪಾರದರ್ಶಕತೆ ಇರೋದಿಲ್ಲ, ಟ್ರಾನ್ಸ್ಪರೆನ್ಸಿಗೋಸ್ಕರ RTI ಯೂಸ್ ಮಾಡಬೇಕು. ಸೆಂಟ್ರಲೈಸೇಷನ್ ಪ್ರಾಬ್ಲಮ್ ಆಗಿದ್ದರೆ ಡಿಸೆಂಟ್ರಲೈಸೇಷನ್ ಮಾಡೋದು. ಚಾಲೆಂಜ್ ಇದು, ರಿಫಾರ್ಮ್ ಇದು. ಮತ್ತು ಒಂದು ನಿಮಾನಿಕ್ ಅಂತಂದರೆ ನೆನ್ಪಿಟ್ಕೊಳ್ಳಿಕ್ಕೆ, ಪಾರ್ಟಿಸಿಪೇಟ್ ಅನ್ನುವಂಥ ಒಂದು ಶಬ್ದ. ಅಂದರೆ ಫಾರ್ ಗುಡ್ ಡೆವಲಪ್ಮೆಂಟ್ ಗವರ್ನೆನ್ಸ್ ಏನು ಬೇಕು, ಈ ಶಬ್ದದ ಪ್ರತಿಯೊಂದು ಅಕ್ಷರ ಇದೆಯಲ್ವಾ, ಇದು ಒಂದೊಂದು ವರ್ಡನ್ನು ತಿಳಿಸುತ್ತೆ. P ಅಂದರೆ ಪಾರ್ಟಿಸಿಪೇಷನ್, ಅಕೌಂಟೆಬಿಲಿಟಿ, ರೆಸ್ಪಾನ್ಸಿವ್ನೆಸ್, ಟ್ರಾನ್ಸ್ಪರೆನ್ಸಿ, ಇನ್ಕ್ಲೂಷನ್, ಕೊಲಾಬರೇಷನ್, ಇಂಟಿಗ್ರಿಟಿ, ಪೀಪಲ್ ಸೆಂಟ್ರಿಕ್, ಎಕ್ಸೆಸಿಬಿಲಿಟಿ, ಟೆಕ್ನಾಲಜಿ ಯೂಸ್, ಇಕ್ವಿಟಿ. ಪ್ರತಿ ಶಬ್ದನೂ ಗೊತ್ತಿರಬೇಕು. ಹೇಳ್ತಾ ಇದ್ದಾನೆ, ಹೇಗೆ ಬಳಸ್ಕೊಳ್ತೀರಿ ಮೇನ್ಸಲ್ಲಿ, ಗುಡ್ ಡೆವಲಪ್ಮೆಂಟ್ ಗವರ್ನೆನ್ಸ್ ಅಂತ ಒಂದು ನಾವು ಫ್ಲೋ ಚಾರ್ಟ್ ಹಾಕಿದರೆ ಅಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಒಂದು ಐಡಿಯಾ ಇರಲಿ, ಈ ಥರ ಹಾಕಿದಾಗ ಇದಕ್ಕೆ ಬೇರೆ ಬೇರೆ ಆಯಾಮಗಳು ಏನೇನಿದೆ ಅಂತ ಇಲ್ಲಿದೆಯಲ್ವಾ, ಇಲ್ಲಿರೋದನ್ನು ಪ್ರತಿಯೊಂದನ್ನು ಪಾರ್ಟಿಸಿಪೇಷನ್ ಅಂತ ಏನಿದೆ ಅಥವಾ ಪಾರ್ಟಿಸಿಪೇಟ್ ಅಂತ ಏನಿದೆ, ಪ್ರತಿಯೊಂದು ಶಬ್ದವನ್ನು ಇಲ್ಲಿ ಬರಿತಾ ಹೋಗೋದು. ಫ್ಲೋ ಚಾರ್ಟ್ ಇರ್ಬೋದು, ಹೀಗೆ ಹಾಕಬೇಕು ಅಂತ ಇಲ್ಲ, ಬೇರೆ ರೀತಿ ಸಹ ನೀವು ಯೂಸ್ ಮಾಡಬಹುದು, ಈ ಥರ ಸಹ. ಆದರೆ ಫ್ಲೋ ಚಾರ್ಟ್ ಮೂಲಕ ಇದನ್ನು ತಿಳಿಸಿದ್ರೆ ನೋಡೋರಿಗೆ ಮೊನೋಟೋನಸ್, ಒಂದೇ ರೀತಿ ಎಲ್ಲ ಪೇಪರ್ ನೋಡಿ ಬೋರ್ ಆಗಿರುತ್ತೆ. ಆವಾಗ ನಿಮ್ಮ ಪೇಪರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. ಈಗ ತುಂಬ ಫ್ಲೋ ಚಾರ್ಟ್ಗಳನ್ನ ಯೂಸ್ ಮಾಡ್ತಾರೆ, ನೀವು ಮಾಡಲೇಬೇಕಾಗತ್ತೆ ಮುಂದೆ. ಸೊ ಪಾರ್ಟಿಸಿಪೇಟ್ ಈ ಶಬ್ದವನ್ನು ನೆನಪಿಟ್ಕೊಳ್ಳಿ. ಶಬ್ದದ ಪ್ರತಿಯೊಂದು ಅಕ್ಷರದ ಹಿನ್ನೆಲೆ ಅಥವಾ ಅದಕ್ಕೆ ಏನು ಅರ್ಥ ಅನ್ನೋದು ಗೊತ್ತಿರಲಿ. ಲಾಸ್ಟ್ಲಿ ಏನು ಹೇಳೋದು, ಮಾಡರ್ನ್ ಡೆವಲಪ್ಮೆಂಟ್ ಗವರ್ನೆನ್ಸ್ ಈಸ್ ನೋ ಲಾಂಗರ್ ಸ್ಟೇಟ್ ಸೆಂಟ್ರಿಕ್. ಬರೀ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರೋದಲ್ಲ ಇದು. ಇಟ್ ಈಸ್ ಅ ಕೊಲಾಬರೇಟಿವ್ ಎಕೋಸಿಸ್ಟಮ್ ಇನ್ವಾಲ್ವಿಂಗ್ ಗವರ್ಮೆಂಟ್, ಸಿವಿಲ್ ಸೊಸೈಟಿ, ಮಾರ್ಕೆಟ್ಸ್ ಆ್ಯಂಡ್ ಸಿಟಿಸನ್ಸ್. ಯಾರ್ಯಾರು ಬಂದರು, ಒಂದು ದೊಡ್ಡ ಎಕೋಸಿಸ್ಟಮ್ ಇದು. ಈ ವ್ಯವಸ್ಥೆಯಲ್ಲಿ ಯಾರ್ಯಾರಿದ್ದಾರೆ, ಸರ್ಕಾರ ಇರುತ್ತೆ, ನಾಗರಿಕ ಸಮಾಜ ಇರುತ್ತೆ, ಪೀಪಲ್ ಅಥವಾ ಸಿಟಿಸನ್ಸ್ ಅವರು ಇರ್ತಾರೆ, ಮಾರ್ಕೆಟ್ ಇರುತ್ತೆ, ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಸಿವಿಲ್ ಸೊಸೈಟಿ ಅಂದರೆ NGOಗಳು, SHGಗಳು, ಮತ್ತು
ಜನ, ಸಾಮಾನ್ಯ ವರ್ಗದವರು, ಜನರು ಎಲ್ಲರೂ. ಸೊ ಇದೆಲ್ಲ ಕೊಲಾಬ್ರೇಟ್ ಆಗಿ ಆಗುವಂಥದ್ದು ಮಾಡರ್ನ್ ಡೆವಲಪ್ಮೆಂಟ್ ಗವರ್ನೆನ್ಸ್. ಈ ಒಂದು ಟಾಪಿಕ್ಕು ಇಲ್ಲಿಗೆ ಮುಗಿತಾ ಇದೆ. ಓಕೆನಾ? ಎಸ್, ಬ್ರೇಕ್ ತಗೊಳ್ಳಿ, ಮುಂದಿನ ವಿಡಿಯೋ ಅಪ್ಲೋಡ್ ಆಗುತ್ತೆ ನೋಡಿ. ಥ್ಯಾಂಕ್ ಯು.